ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಆಧುನಿಕ ಭಾರತದ ಶಿಲ್ಪಿ ಸಂಪರ್ಕ ಮತ್ತು ಕಂಪ್ಯೂಟರ್ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ ಮಾಜಿ ಪ್ರಧಾನಿ ಶ್ರೀ ರಾಜೀವ್ ಗಾಂಧಿ ಅವರ ಜನ್ಮದಿನ ಹಾಗೂ ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಮುಖ್ಯಮಂತ್ರಿ ಶ್ರೀ ಡಿ. ದೇವರಾಜ್ ಅರಸು ಅವರ ಜನ್ಮದಿನದ ಪ್ರಯುಕ್ತವಾಗಿ ಇಂದು ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಮಹಾನಾಯಕರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಲ್ಲಿಸಲಾಗಿದೆ. ಈ ದಿನ ಸದ್ಭಾವನಾ ದಿನದ ಆಚರಣೆ ಈ ಒಂದು ಕಾರ್ಯಕ್ರಮವನ್ನು ಚಿಕ್ಕನಾಯಕನಹಳ್ಳಿ ಕಾಂಗ್ರೆಸ್ ಕಚೇರಿಯಲ್ಲಿ ಏರ್ಪಡಿಸಿದ್ದು ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಬ್ಲಾಕ್ ರಾಜ್ಯ ಸೇವಾದಳದ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಾಜ್ಯ ಹಿಂದುಳಿದ ವರ್ಗಗಳ ಎಲ್ಲ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸೇವಾದಳದ ಕಿರಣ್ ಎಲ್ಲ ಹಿಂದುಳಿದ ವರ್ಗಗಳ ಮೋರ್ಚಾ ಮಾಜಿ ಅಧ್ಯಕ್ಷರು ಹಾಲಿ ಕೆಡಿಪಿ ಎಲ್ಲ ಈ ದಿನ ಒಂದು ಸಂಭಾವನಾ ದಿನಾಂಕದ ಆಚರಣೆ ಮಾಡ್ತಾ ಇದ್ದಕ್ಕೆ ಕಾರಣ ಸನ್ಮಾನ್ಯ ರಾಜೀವ್ ಗಾಂಧಿ ದೇಶ ಕಂಡಂಥ ಒಬ್ಬ ಅತ್ಯುನ್ನತ ಪ್ರಧಾನಿಯಾಗಿ ದೇಶಕ್ಕೆ ಹಲವಾರು ಸುಧಾರಣೆಗಳನ್ನು ತಗೊಂಡು ಬಂದರು. ಯಾಕೆಂದರೆ ಭ್ರಷ್ಟಾಚಾರ ವಿರೋಧಿ ಕಾಯ್ದೆಯನ್ನು ಮೊದಲಿಗೆ ಜಾರಿಗೆ ತಂದಂಥವರು ಸನ್ಮಾನ್ಯ ರಾಜೀವ್ ಗಾಂಧಿ. ಕಳೆದ ಇವತ್ತು ಎಲ್ಲಿರ್ತಿದ್ದು ಏನೋ ಗೊತ್ತಿಲ್ಲ, ಅಂತಹ ಒಂದು ಮಸೂದೆಯನ್ನು ಸನ್ಮಾನ್ಯ ರಾಜೀವ್ ಗಾಂಧಿಯವರು ತಂದು ಅದು ಭ್ರಷ್ಟಾಚಾರ ಮುಕ್ತ ಮಾಡಬೇಕಂತ ಶ್ರಮಿಸಿದರು. ಆದರೆ ಅವರು ಅಕಾಲಿಕ ಮರಣಕ್ಕೆ ಈಡಾಗಿದ್ದರಿಂದ ಅದು ಅದೇ ರೀತಿ ನಮ್ಮ ರಾಜ್ಯ ಕಂಡ ಅಪ್ರತಿಮ ನಾಯಕ ಹಿಂದುಳಿದ ವರ್ಗಗಳ ಹರಿಕಾರ ಸನ್ಮಾನ್ಯ ಡಿ. ದೇವರಾಜ್ ಅವರು ತಂದಂಥ ಸುಧಾರಣೆಗಳನ್ನ ನೋಡಿದ್ರೆ ಹಲವಾರು ಸುಧಾರಣೆಗಳು. ಇವತ್ತು ಏನಾದರೂ ಹಿಂದುಳಿದ ದಲಿತರು ಮತ್ತೆ ಏನಾದರೂ ಇವತ್ತು ನಾವು ಜಮೀನು ನೋಡ್ತಾ ಇದ್ದೀವಿ, ನಮಗೆ ಜಮೀನು ಅಂತ ಹೇಳ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣೀಭೂತರು ಸನ್ಮಾನ್ಯ ದೇವರಾಜ್ ಅವರು ತಂದ ಭೂ ಸುಧಾರಣಾ ಕಾಯ್ದೆಯಿಂದ ಸಾಕಷ್ಟು ಬಡಜನರು ಇವತ್ತು ಭೂಮಿಯನ್ನು ಹೊಂದಿ ನಾವು ಕೂಡ ಭೂ ಮಾಲೀಕರು ಅಂತ ಹೇಳ್ಕೊಳ್ತಕ್ಕಂಥ ಸ್ಥಿತಿ ಬಂದಿದೆ. ಅಂತಹ ಒಬ್ಬ ಅವರ ಜನ್ಮದಿನ ಇಬ್ಬರೂ ಕೂಡ ಅಪ್ರತಿಮರಿಗೆ ಗಂಗಾಧರವರಿಗೆ ಅಪ್ರತಿಮರಲ್ಲೇ ಅಪ್ರತಿಮರಾಗಿ ದೇಶವನ್ನು ಮತ್ತು ಈ ರಾಜ್ಯವನ್ನು ಆ ಒಂದು ಎರಡೂ ಕೂಡ ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಆದ ಕೆಎಸ್ ಕಿರಣ್ ಕುಮಾರ್, ಸಿಡಿ ಚಂದ್ರಶೇಖರ್ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಚಿಕ್ಕನಾಯಕನಹಳ್ಳಿ ಪಿಡಿ ಚಿಕ್ಕಣ್ಣ ಅವರು ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹುಳಿಯಾರ್ ಅವರು ಸೇರಿ ಎಲ್ಲ ಹಿರಿಯ ಮುಖಂಡರುಗಳು, ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು, ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಸರ್ಕಾರದ ನಾಮಿನಿ ಸದಸ್ಯರುಗಳು, ಕಾರ್ಯಕರ್ತರುಗಳು ಭಾಗವಹಿಸಿದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.